ರುಂಡಮಾಲಿನಿ. ನಮೋ ನಮಃ ಆಚಾರ್ಯ. ಶ್ರೇಯೋಸ್ತು ಪಶುಪತಿ ಮಹಾರಾಜ, ಶ್ರೇಯೋಸ್ತು. ಸಕಲ ಕಾರ್ಯ ಕಾರಣಳಾದ ಆ ಆದಿಶಕ್ತಿಯ ಉಪಾಸಕರು, ಭೂತ ಭವಿಷ್ಯತ್ ವರ್ತಮಾನ ಕಾಲಜ್ಞ ಸರ್ವಜ್ಞರು, ನಿರಂಜನ ನಿರ್ಭೀತರು ಆದ ವೀರ ಬ್ರಹ್ಮಚಾರಿ ಕಿಂಕಣಿ ಶರ್ಮರಿಗೆ ಸುಸ್ವಾಗತ. ಶುಭಮಸ್ತು. ಗುರುವರ್ಯ, ಇಂದಿನ ರಾಜಸಭೆಯಲ್ಲಿ ಸಕಲ ಪ್ರಜಾಜನರು ತಮ್ಮ ಅನುಗ್ರಹಕ್ಕಾಗಿಯೇ ಕಾಯುತ್ತಿದ್ದಾರೆ. ಮಹಾಪ್ರಭುಗಳಾದಿಯಾಗಿ ನಾವೆಲ್ಲರೂ ತಮ್ಮಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಶುಭ ಸುದ್ದಿಗಾಗಿ ಕಾಯುತ್ತಿದ್ದೇವೆ ಆಚಾರ್ಯ. ದಯಮಾಡಿಸಿ ಕಿಂಕಣಿ ಶರ್ಮರೇ. ನನಗಿರುವ ಒಂದೇ ನೋವಿಗೆ ಪರಿಹಾರ ದೊರಕಲಿಲ್ಲವೇ ಆಚಾರ್ಯ? ಕೆಲವು ಕಾಲದಿಂದಲೂ ವಾಕ್ಹೀನಳಾಗಿ ಕೃಷ್ಣ ಪಕ್ಷದ ಚಂದ್ರನಂತೆ ದಿನದಿನಕ್ಕೆ ಕುಂದುತ್ತಿರುವ ನನ್ನ ಒಬ್ಬಳೇ ಮಗಳು ನಗು ನಗುತ್ತಾ ಹಾಡಿ ಆಡಿ ಕುಣಿದು ಕುಪ್ಪಳಿಸಿ ಆನಂದ ಸಾಗರದಲ್ಲಿ ನಮ್ಮನ್ನು ತೇಲಾಡಿಸುವ ಆ ಸುದಿನ ಬರುವುದು ಸಾಧ್ಯವೇ ಇಲ್ಲವೇ? ಇದಕ್ಕೆ ಪರಿಹಾರ ದೊರಕಲೇ ಇಲ್ಲವೇ? ದೊರಕಿದೆ ಮಹಾರಾಜ. ನಿನ್ನ ಮಗಳು ಅಪ್ಸರಿಯಂತೆ ಆಡಬಲ್ಲಳು, ಕಿನ್ನರಿಯಂತೆ ಹಾಡಬಲ್ಲಳು, ಗಂಧರ್ವ ಕನ್ನಿಕೆಯಂತೆ ಕುಣಿಕುಡಿದು ನಿಮ್ಮೆಲ್ಲರ ಕಣ್ಮನಗಳನ್ನು ತಣಿಸಬಲ್ಲಳು. ಹದಿಹರೆಯದ 10 ಗಂಡದೆಗಳನ್ನು ಸಾಲು ಸಾಲಾಗಿ ಮಣಿಸಬಲ್ಲಳು. ಆ ವರ ಪ್ರಾಪ್ತಿಗಾಗಿ, ರುದ್ರಿ ರುಂಡಮಾಲಿನಿಯ ಸಂಪ್ರೀತಿಗಾಗಿ ನಾನು ಕೈಗೊಳ್ಳಲಿರುವ ಮಹಾಚಂಡಿಯಾಗಕ್ಕೆ ಅಗತ್ಯವಿರುವ ವಸ್ತುವನ್ನು ನೀನು ಒದಗಿಸಬಲ್ಲೆಯಾ? ಅಪ್ಪಣೆ ಕೊಡಿ ಕಿಂಕಣಿ ಶರ್ಮರೇ. ಈ ಸಾರ್ವಭೌಮನ ಕೈಯಳತೆಯಲ್ಲಿರುವ ಯಾವುದೇ ವಸ್ತುವಾದರೂ ಕ್ಷಣ ಮಾತ್ರದಲ್ಲಿ ಲಭ್ಯ. ಅದು ನಿನ್ನ ಕೈಯಳತೆ ಒಳಗಿನದಲ್ಲ ಪಶುಪತಿ, ನಿನ್ನ ಕರುಳಿನಳತೆ ಒಳಗಿನದು, ನಿನ್ನ ಹೃದಯದ ಅಳತೆಯೊಳಗಿನದು. ಅದು ನನ್ನ ಮಾನಸದಾಗಸದ ಅಳತೆಯೊಳಗಿನದಾದರೂ ಸರಿ ಆಚಾರ್ಯ. ಅಪ್ಪಣೆ ಕೊಡಿಸಿ. ನನ್ನೊಬ್ಬಳೇ ಮಗಳ ಉಜ್ವಲ ಭವಿಷ್ಯಕ್ಕಾಗಿ, ಈ ಶಿವಪುರಿ ರಾಜ್ಯ ಸಿಂಹಾಸನದ ವಾರಸುದಾರನ ಉದಯಕ್ಕಾಗಿ ಈ ಪಶುಪತಿ ಯಾವ ತ್ಯಾಗಕ್ಕೂ ಸಿದ್ಧ. ಸಾಧು ಪಶುಪತಿ, ಸಾಧು. ನೀವೆಲ್ಲರೂ ಅರಿಯಲು ಅಪೇಕ್ಷಿಸಿರುವ ವಸ್ತುವಿನ ವಿವರ ಇದು. ಸುಂದರ ಸುವರ್ಣವರ್ಣ ಸುಮಾತೃ ಸಂಜಾತೆಯರು, ಸುನೇತ್ರೆ ಸುಗಾತ್ರೆ ಸುಕೋಮಲ ಸುಶೀಲೆಯರು, ಸನ್ಮೋಹಕ ಸಂದೀಪನ ಸುಚರಿತ್ರ ಸುಲಲಿತೆಯರು, ನಖಶಿಕಾಂತ ಕೋಟಿ ನಕ್ಷತ್ರ ದೇದೀಪ್ಯಮಾನ ಪ್ರಭಾ ಸುಪ್ರಭಾತೆಯರೂ ಆದ 108 ಮಂದಿ ಸುಕನ್ಯೆಯರ ತಲೆಚಂಡನ್ನು ರುಂಡಮಾಲಿನಿಗೆ ಅರ್ಪಿಸಿ ಉಕ್ಕಿ ಹರಿವ ಅವರ ಬಿಸಿ ರಕ್ತದಲ್ಲಿ ನಮ್ಮ ರಾಜಕುಮಾರಿಗೆ ಪ್ರಥಮ ಮಜ್ಜನ ಮಾಡಿಸಬೇಕು. ಬಳಿಕ ರಾಜಕುಮಾರಿ ಕೈಯಿಂದಲೇ ಹೋಮ ಹವನ ಪೂಜಾ ವಿಧಿ ಪ್ರಾರಂಭ. ಅಹೋರಾತ್ರಿ ಚತುರ್ಮಾಸ ಪರ್ಯಂತ ಮಾತೆ ರುಂಡಮಾಲಿನಿ ಹೋಮಕುಂಡದೊಳ್ಳು ಆವಿರ್ಭವಿಸಿ ರಾಜಕುಮಾರಿಗೆ ವಾಕ್ಯೀವ ತನಕ ಏಕನಿಷ್ಠಾವ್ರತ. ಇದು ನಿನ್ನಿಂದ ಸಾಧ್ಯವೇ ಸಾರ್ವಭೌಮ? 108 ಮಂದಿ ಕನ್ಯಾಮಣಿಯರು ನಿನ್ನ ಕೈಯಳತೆಯಲ್ಲಿರುವರೇ? ಹಾಗಿರುವುದಾದರೆ ಮುಂದಿನ ವೈಶಾಖ ಹುಣ್ಣಿಮೆ ಎಂದು ಬರಲಿರುವ ಚಂದ್ರಗ್ರಹಣದಂದೇ ಯಜ್ಞ ಪ್ರಾರಂಭ. ಮೊಟ್ಟ ಮೊದಲಿಗೆ 108 ಕನ್ಯಾಮಣಿಯರು, ಅವರ ಬಿಸಿ ರಕ್ತ, ಬಿಸಿ ರಕ್ತ, ಬಿಸಿ ರಕ್ತ. 108 ಕನ್ಯಾಮಣಿಯರು, ಅವರ ಬಿಸಿ ರಕ್ತ, ಬಿಸಿ ರಕ್ತ, ಬಿಸಿ ರಕ್ತ. ಮಹಾಪ್ರಭು, ನನ್ನ ಈ ಇಬ್ಬರು ಕನ್ಯರು ನಮ್ಮ ರಾಜಕುಮಾರಿ ಒಳ್ತಿಗಾಗಿ ತಮ್ಮ ಪ್ರಾಣವನ್ನೇ ಕೊಡಲು ನಿಶ್ಚಯಿಸಿದ್ದಾರೆ. ಮಹಾಪ್ರಭು, ನನ್ನ ಈ ಕುಮಾರಿಯು ರಾಜಕುಮಾರಿಯ ವಾಕ್ಹೀನತೆ ನಿವಾರಣೆಗಾಗಿ ತನ್ನ ತಲೆಯನ್ನು ಕೊಡಲು ಸಿದ್ಧಳಾಗಿದ್ದಾಳೆ. ಪ್ರಭು, ಪ್ರಭು ನನ್ನ ಮಗಳು. ಮಹಾಪ್ರಭು, ನನ್ನ ಮಗಳು. ಮಕ್ಕಳೇ, ನನ್ನೊಬ್ಬ ಮಗಳ ಉತ್ತಮ ಭವಿಷ್ಯಕ್ಕಾಗಿ ನನ್ನವರೇ ಆದ 108 ಮಕ್ಕಳನ್ನು ಬಲಿ ಕೊಡುವಷ್ಟು ಕಟುಕ ನಾನಾಗಲಾರೆ. ಒಂದು ವೇಳೆ ಭಗವದ್ದಿಚ್ಛೆ ಹಾಗೆಯೇ ಇರುವುದಾದರೆ ಆಜೀವ ಪರ್ಯಂತ ನನ್ನ ಮಗಳು ವಾಕ್ಹೀನಳಾಗಿಯೇ ಉಳಿದಿರಲಿ. ಮಹಾಪ್ರಭು, ಮತ್ತೊಮ್ಮೆ ಯೋಚಿಸಿ. ತಮ್ಮ ಏಕೈಕ ಕುಮಾರಿಯ ಭವಿಷ್ಯ ಇದು ರಾಜ್ಯ ಸಿಂಹಾಸನದ ಸಮಸ್ಯೆ. ಅಂತಹದೊಂದು ಸಮಸ್ಯೆ ಉದ್ಭವಿಸುವುದೇ ಆದರೆ ನಮ್ಮ ಸಿಂಹಾಸನಕ್ಕೆ ಹಕ್ಕುದಾರ ತಾಯಿ ಪಾರ್ವತಿಯ ಅಭಯ ಹಸ್ತದಿಂದಲೇ ಉದಯಿಸಬಹುದು. ಇಲ್ಲವೇ ತಂದೆ ಪರಶಿವನ ಮುಕ್ಕಣ್ಣಿನಿಂದಲೇ ಮೂಡಿ ಬರಬಹುದು. ಜಯವಾಗಲಿ. ಮಹಾಪ್ರಭು, ಅಭಯಾಶ್ರಮದ ಯೋಗೇಶ್ವರ ಗಣನಾಥರು ಅರಮನೆಯ ಹೆಬ್ಬಾಗಿಲಲ್ಲಿ ಆಗಮಿಸಿದ್ದಾರಂತೆ.
ಮಹಾಮುನೀಶ್ವರರೇ, ತಮ್ಮ ಶುಭಾಗಮನ, ಈ ಅಪೂರ್ವ ದರ್ಶನ ನಮ್ಮ ಮಹತ್ಪುಣ್ಯ. ಪಶುಪತಿ, ನಮ್ಮ ದರ್ಶನ ಮಹಾಪುಣ್ಯವೆಂದು ನಿನ್ನ ನಾಲಿಗೆ ನುಡಿಯುತ್ತಿದ್ದರೂ ನಿನ್ನ ಮುಖ ಕಮಲ ಚಿಂತೆಯಿಂದ ಬಾಡಿರುವುದೇಕೆ? ಹೀಗಿತ್ತೆ ಶಿವನಿಚ್ಛೆ. ರಾಜಕುಮಾರಿಯಲ್ಲಿ ಸಹನೆ ತಂದುಕೋ ಮಗು, ಏಳು. ಆ ಸೃಷ್ಟಿಕರ್ತನ ಮಹಿಮೆಯನ್ನರಿಯಲಾಗದೆ ಎಷ್ಟೋ ಬಾರಿ ಸರ್ವಜ್ಞರೇ ಮುಗ್ಗರಿಸಿ ಮೂರ್ಖರಾದುದುಂಟು. ಅಂತಹುದರಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿಯೇ ಬೆಳೆದ ಈ ಮುಗ್ಧೆ ಸುಕುಮಾರಿ ಅಚಾತುರ್ಯದಿಂದೆಸಗಿದ ಒಂದೇ ತಪ್ಪು ಎಂದೆಂದಿಗೂ ಮಹಾಪರಾಧವೆನಿಸಲಾರದು. ಅಂದರೆ ನಮ್ಮ ಕುಮಾರಿ ಭಗವಂತನಲ್ಲಿ ಅಪಚಾರವೆಸಗಿರುವಳೆ, ಅದಕ್ಕಾಗಿ ಈ ಶಿಕ್ಷೆಯೇ ಮಹರ್ಷಿಗಳೇ? ಹೌದು. ನೆನಪಿಗೆ ತಂದುಕೋ ಮಹಾರಾಜ, ಕಳೆದ ಶಿವರಾತ್ರಿಯಂದು ಅಲಂಕಾರವೊಂದಿಲ್ಲದಿದ್ರೆ ನಮ್ಮ ಕೋದಂಡ ರುದ್ರ ಈ ದಂಡಪಿಂಡ ತಿನ್ನೋ ಬಸವನೇ. ತೆಗೆದುಕೊಳ್ಳಿ ಮಹಾಪ್ರಭು, ನಂದೀಶನ ಪ್ರಸಾದ. ತಗೋಮ್ಮ. ರಾಜ್ಕುಮಾರಿ, ಹೊರಗೆ ಸಿಬೇಡಿ, ಅದು ದೇವ್ರ ಪ್ರಸಾದ. ಬೀದಿ ಬೀದಿ ಅಲ್ಲಿಯೋ ಸೋಮಾರಿ ಬಸವುಗಳೆಲ್ಲ ದೇವರು ಆಗೋಕ್ಕಾಗಲ್ಲ, ನಂದೀಶನೂ ಆಗೋಕ್ಕಾಗಲ್ಲ. ನಿಜವಾಗಿ ಕೈಲಾಸದಲ್ಲಿರೋ ನಂದೀಶನ ಪ್ರಸಾದ ಆಗಿದ್ದಿದ್ರೆ ನಾನು ಕಣ್ಣುಗೊತ್ಕೊಂಡು ತಿಂತಿದ್ದೆ. ಇದು ದೇವರ ಗುಡಿ ಮೂಗೆತ್ತಿ ನೆಂಜಲು. ನಾನು ರಾಜಕುಮಾರಿ. ಯಾರದೋ ಹೊಟ್ಟೆಯನ್ನು ಸೇರಬೇಕಾಗಿದ್ದ ಫಲ ಲಭ್ಯವಿದ್ದ ಮತ್ತಾವುದೋ ಹೊಟ್ಟೆಯನ್ನು ಸೇರಿತು. ನಂದೀಶನ ಪ್ರಸಾದವನ್ನು ಲಘುವಾಗಿ ಕಂಡ ಕಾರಣಕ್ಕಾಗಿಯೇ ರಾಜಕುಮಾರಿಗೆ ಈ ಸಂಕಟ ಪ್ರಾಪ್ತಿಯಾಯಿತು. ಓಹ್, ಎಂಥ ಅಪರಾಧ ಮಾಡಿಬಿಟ್ಟೆ ಮಗು. ಮರುಗದಿರು ಮಹಾರಾಜ. ಎಂದು ನಿನ್ನ ಮಗಳು ತನ್ನನ್ನೇ ತಾನು ಮರೆತು ಉಲ್ಲಸಿತಳಾಗಿ ಕೈ ಚಪ್ಪಾಳೆ ಇಟ್ಟು ಕಿಲಕಿಲನ ನಗುತ್ತಾಳೋ ಅಂದೇ ರಾಜಕುಮಾರಿ ಮೊದಲಿನಂತಾಗುತ್ತಾಳೆ. ದೈವ ಪ್ರಸಾದವನ್ನು ಜರಿದು ಹೊರಕ್ಕೆಸೆದ ನಿನ್ನ ಪುತ್ರಿಯ ಕೈಯನ್ನು ಹಿಂದೊಂದು ದಿನ ಆ ನಂದೀಶನ ವರಪ್ರಸಾದ ಮಹಿಮೆಯಿಂದಲೇ ಜನಿಸಿದ ಭಾಗ್ಯಶಾಲಿಯೊಬ್ಬ ಕೈ ಹಿಡಿದು ಒರಿಸಬೇಕೆಂಬುದು ಭಗವತ್ ಸಂಕಲ್ಪ. ಆ ಮಹಿಮಾವಂತ ಮಾತ್ರ ನಿನ್ನ ಮಗಳನ್ನು ನಗಿಸಬಲ್ಲ, ಅವಳಿಗೆ ವಾಕ್ತರಬಲ್ಲ. ನಾಳೆ ಹುಣ್ಣಿಮೆ, ನಂದೀಶನಿಗೆ ಬಲು ಪ್ರಿಯವಾದ ದಿನ. ನೀನು ಒಂದೇ ಮನಸ್ಸಿನಿಂದ
ಯಾರು ನಿನ್ನ ಮಗಳನ್ನು ನಗುವಂತೆ ಮಾಡುತ್ತಾನೋ ಅವನಿಗೆ ಅವಳನ್ನು ಕೊಟ್ಟು ಮರು ಶುಭ ಮುಹೂರ್ತದಲ್ಲಿಯೇ ಮದುವೆ ಮಾಡುವುದಾಗಿ ತ್ರ್ಯಂಬಕನಲ್ಲಿ ಪ್ರಮಾಣ ಮಾಡು. ನಿನ್ನ ಇಷ್ಟ ಸಿದ್ಧಿಯಾಗುವುದು. ಈಶಾಂಶ ಸಂಭೂತನಾದ ಜಾಮಾತನನ್ನು ಪಡೆದು ನೀನು ಧನ್ಯನಾಗುವೆ. ಅಪ್ಪಣೆ ಮುನೀಶ್ವರ. ನೀವು ಮಹಾಮಂತ್ರವಾದಿಗಳು. ರಾಜ್ಕುಮಾರಿ ಕಿಲೆ ಕಿಲೆ ನಗುವಂತೆ ಮಾಡಲು ನನಗೊಂದು ಉಪಾಯವನ್ನು ಅನುಗ್ರಹಿಸಿ. ನಾನು ಗೆದ್ದು ರಾಜನಾದರೆ ನನಗೆ ಚಟ್ಟ ಕಟ್ಟುವ ತನಕ ನಿಮಗೆ ರಾಜಗುರಿನ ಪಟ್ಟ. ಕೋದಂಡ ರುದ್ರ, ನೀನು ಸದಾಕಾಲ ಮಹಾರಾಜರ ಮುಂದೆ ಕೈಕಟ್ಟಿ ನಿಲ್ಲುವ ಮಂತ್ರಿಯ ಮಗ. ನಾವು ಶತ್ರುಗಳನ್ನು ಹೋರಾಡಿ ಸಿಂಹಾಸನವನ್ನು ರಕ್ಷಿಸುವ ವೀರ ಸೇನಾನಿ ಚಂಬುಕ ರಂಗನ ಚಾಲಾಕಿ ಗಂಡು. ಕಿಂಕಿಣಿ ಶರ್ಮರೇ, ಕಿಂಕಿಣಿ ಶರ್ಮರೇ, ರಾಜಕುಮಾರಿಗೆ ಅವನಿಗಿಂತಲೂ ನಾನೇ ತಕ್ಕವರ. ಒಂದು ಸಣ್ಣ ಉಪಾಯವನ್ನು ಮಾಡಿ, ನಾನೇನಾದರೂ ರಾಜನಾದ್ರೆ ಅರ್ಧ ರಾಜ್ಯವನ್ನು ಕೊಯ್ದು ತಮಗೆ ಬಳುವಳಿಯಾಗಿ ಕೊಟ್ಟು ಬಿಡುತ್ತೇನೆ. ಕಿಂಕಿಣಿ ಶರ್ಮರೇ, ಚಟ್ಟಾಪಟ್ಟ ಚಟ್ಟಾಪಟ್ಟ ಚಟ್ಟಾಪಟ್ಟ. ಕೋದಂಡ ರುದ್ರ, ಫಣಿನಾಗ, ರಾಜಕುಮಾರಿಯನ್ನು ವರಿಸಿ ಮಹಾರಾಜನಾಗಿ ಈ ಸಿಂಹಾಸನವನ್ನೇರಲು ನೀವಿಬ್ಬರೂ ಸಮಾನಾರ್ಹರೇ. ಆದುದರಿಂದ ನಿಮ್ಮಿಬ್ಬರಿಗೂ ಒಂದು ಉಪಾಯ ಹೇಳಿಕೊಡುತ್ತೇನೆ. ಇಬ್ಬರು ಪ್ರಯತ್ನಿಸಿ ನೋಡಿ. ಯಾರು ಅದೃಷ್ಟವಂತರೋ ಅವರನ್ನೇ ನೋಡಿ ನಗುವಳು ರಾಜಕುಮಾರಿ. ಅನುಗ್ರಹಿಸಿ. ಜೈ ರುಂಡಮಾಲಿನಿ. ಸಕಲ ಸನ್ಮಂಗಳದಾತ, ಅಚಾತುರದಿಂದ ನಡೆದ ಅಪರಾಧವನ್ನು ಮರೆತು ಮನ್ನಿಸು ಪ್ರಭು. ನನ್ನ ಕಣ್ಮಣಿಗೆ ಬದುಕು ಕೊಡುವ ಮಹಾಮಹಿಮ ಎಲ್ಲಿದ್ದಾನೆ? ಆ ಪುಣ್ಯವಂತನ ಪ್ರಯತ್ನದಿಂದ ನನ್ನ ಕುಮಾರಿಯ ಭವಿಷ್ಯ ಉಜ್ವಲಗೊಂಡರೆ ಅಷ್ಟೇ ಸಾಕು. ಅವನು ಕುಂಟನಾಗಲಿ ಕುರೂಪಿಯಾಗಲಿ ಯಾವ ಹೀನ ಕುಲದವನೇ ಆಗಿರಲಿ, ಅವನಿಗೆ ನನ್ನ ಕುಮಾರಿಯನ್ನು ಕೊಟ್ಟು ಮರುಶುಭ ಮುಹೂರ್ತದಲ್ಲಿಯೇ ನನ್ನ ಅಳಿಯನನ್ನಾಗಿ ಸ್ವೀಕರಿಸುತ್ತೇನೆ. ಇದು ನಿನ್ನ ಪಾದದಾಣೆ ಮಹಾದೇವ. ಆ ಮಹಾಮಹಿಮ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಪ್ರಭು? ಇದಪ್ಪ ತರ್ಲೆ ನೀರು ನಿಂತು ಆಯ್ತಾ? ಈ ತೊಟ್ಟೂರಯ್ಯ, ಅದರಲ್ಲೂ ಈ ತರಲೆ ತೊಟ್ಟೂರಯ್ಯ ಹಳ್ಳು ಜೋಗ್ ಬಂದಾಗ ನೀರು ನಿಂತು ಹೋಗೋದು. ಯಾವನ ಅವ್ನು ನೀರು ನಿಲ್ಲಿಸೋನು? ಯಾವನ ಅವನು? ಒಳ್ಳೆ ದುಡಿಮೆ, ಅದಕ್ಕೊಂದು ಹಾಡು ಬೇರೆ. ಲೇ, ಇದೆಲ್ಲ ಹುಚ್ಚು ಕನಸು. ಅದಕ್ಕೆ ನಮ್ಮ ಹಳ್ಳಿ ಸೀಮೆಲೆಲ್ಲ ಅನ್ನೋದು ನಿನ್ನ ಪೆದ್ರಾಮ ದಡ್ಕುಳ ಅಂತ. ಎಂತದೇ ತರಲೆ ಕೆಲಸ? ಇದು ಯಾಕೆ ತರಲೆ ಕೆಲಸ ಆಗುತ್ತೆ? ನೀರು ಎತ್ತಿ ಎತ್ತಿ ಸುರಿ ದುಗ್ಗಾಣಿ ಕೊಡ್ತೀನಿ ಅಂತ ಹೇಳಿದಾನೆ ನಂಜುಂಡಪ್ಪ. ಅದಕ್ಕೆ ಎತ್ತಿ ಎತ್ತಿ ಸುರಿತಾ ಇದ್ದೀನಿ. ಎತ್ತೋದು ಸರಿಯೇ, ಸುರಿಯೋದು ಸರಿಯೇ, ಆದ್ರೆ ಎಲ್ಲಿ ಎತ್ತಬೇಕು, ಎಲ್ಲಿ ಸುರಿಬೇಕು? ನಂಜುಂಡಪ್ಪ ನೀರೆತ್ತು ಅಂದ, ಬಾವಿ ಬರದು ಮಾಡೋನ್ನ ದುಡಿದು ದುಗ್ಗಾಣಿ ಕೊಡ್ತೀನಿ ಅಂತಂದವನ್ ಮನೇನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರ. ನೀರೆತ್ತಾಕೋ ನೆಪದಲ್ಲಿ ಬಾವಿ ಬರದು ಮಾಡ್ಬಿಟ್ರೆ ದೇವ್ರ ಮೆಚ್ತಾನ? ತಲೆನೇ ಇಲ್ಲ. ಈಗೇನ್ ಮಾಡೋದು ತಟ್ಟೂರೈನವ್ರೆ? ನಾ ಮಾಡಿದ ಕೆಲ್ಸ ನೋಡಿ ನಂಜುಂಡಪ್ಪ ಸಂತೋಷ ಪಟ್ಟು ತುಗ್ಗಾಣಿನೂ ಕೊಡ್ಬೇಕು, ಆ ದ್ಯಾವ್ರು ಮೆಚ್ಬೇಕು. ಇದಕ್ಕೇನಾರ ಒಂದ್ ದಾರಿ ತೋರಿಸ್ತೀರಾ? ಹಂಗ ಬಾ ನನ್ ದಾರಿಗೆ ಬಾಯ್ಲಿ. ಆದ್ರೂ ಇಲ್ಲಿ ಸ್ವಲ್ಪ ತರಲೆ ಐತೆ. ಹಿಂಗ ಮಾಡು, ಬೆಳಗಿನಿಂದ ಮುಚ್ಚಂಜೆ ತನಕ ಬಾವಿಯಿಂದ ನೀರೆತ್ತು ಪುನಃ ಬಾವಿಗೆ ಸುರಿ. ಬಾವಿಲಿ ನೀರಿದ್ದಂಗೆ ಇರ್ತೈತೆ, ನೀ ದುಡಿಮೆ ಮಾಡ್ದಂಗೂ ಆಗ್ತೈತೆ. ನಂಜುಂಡಪ್ಪ ಬಂದು ನೋಡಿ ಸಂತೋಷ ಪಟ್ಟು ಬೇಯಿಸ್ಕೊಳ್ಳ ಅಂತ ನಿಂಗೆ ದುಗ್ಗಾಣಿನೂ ಕೊಡ್ತಾನೆ. ನಿನ್ನ ನಾಡಿನ ಕನಸು ನನ್ಸಾಗ್ತೈತೆ. ಬಾವಿಯಿಂದ ನೀರೆತ್ತು ಸುರಿ, ನೀರೆತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ. ಏನ್ ನೀ
ಪೈರಿಗೆ ನೀರು ಬಿಡ್ಲಾ ಅಂದ್ರೆ ಬಾವಿಯಿಂದ ಆ ನೀರ್ ತೆಗೆದು ಬಾವಿಗೆ ಸುರಿತಿದ್ಯಾ? ಯಾರಲ್ಲ ನಿಂಗೆ ಹೇಳ್ಕೊಟ್ಟವ್ರು? ನಂಜುಂಡಪ್ಪನವ್ರೆ, ನೀವು ದುಗ್ಗಾಣಿ ಕೊಡೋರು. ನಿಮ್ ಮನೆನ ಯಾರಾದ್ರೂ ಗುಡಿಸಿ ಗುಂಡಾಂತರ ಮಾಡ್ತಾರ? ಬಾವಿಯಿಂದ ನೀರೆತ್ತೋದೇನೋ ಸರಿ, ಆದ್ರೆ ಮತ್ತೆ ಬಾವಿಗೆ ಸುರಿ ಅಂತ ದೊಡ್ಡ ಬುದ್ಧಿ ತಟ್ಟೂರೈನವರು ಹೇಳ್ಕಟ್ಟವ್ರೆ. ತಟ್ಟೂರಯ್ಯರ್ನ ಈ ಮಾತ್ನ, ಆ ಮನ ತಟ್ಟೂರಯ್ಯನ ಮಾತ್ ಕೇಳ್ಕೊಂಡು ಯಾರ ಉದ್ಧಾರ ಆಗವ್ರೆ? ಏಯ್ ಬರ್ರ, ಬರ್ರ, ನಿಂಗೆ ದುಗ್ಗಾಣಿ ತಾನೇ ಬೇಕು. ಕರ್ಮ ಕರ್ಮ, ನೀ ಕೆಲಸ ಮಾಡಿ ಸಾಕು. ತಕ ದುಗ್ಗಾಣಿ. ದುಗ್ಗಾಣಿ ಅವ್ವ ಅವ್ವ, ಮಾತಾಡ್ತಿದ್ರು ನನ್ನ ಪೆದ್ದ ಪೆದ್ದ ಅಂತ ಬೈತಾ ಇದ್ಯಲ್ಲ, ಇವತ್ ನಾನೇ ಸಂಪಾದನೆ ಮಾಡ್ಕೊಂಡು ದುಗ್ಗಾಣಿ ತಂದಿದ್ದೀನಿ. ಹೌದಾ? ಎಲ್ಲಿ ಕೊಡು. ದೇವ್ರ ಪಾದಕ್ ಕುಡ್ಸಿ ತಿರುಗ್ ಕೊಡ್ತೀನಿ. ನೀನೇ ಸಂತೆಗ್ ಹೋಗಿ ಸರಕ್ ತಗೊಂಡ್ಬರುವಂತೆ. ದಿನ ನನ್ ಕೆನ್ನೆಗ್ ಹೊಡಿತಾ ಇದ್ಯಲ್ಲ, ಈಗ ಅದೇ ಕೈನಲ್ಲಿ ಸುತ್ತಾಕ್ಬೇಕು, ನನ್ ಕೆನ್ನೆಗ್ ಮುತ್ ಕೊಡ್ಬೇಕು. ಕೊಡ್ತೀಯಾ? ಹೆತ್ತಮ್ಮನಿಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನ್ ಬೇಕು ಚಿನ್ನ? ಅವ್ವ ಅವ್ವ, ಕೊಡು. ಕೊಡ್ಲಾ ಕೊಡ್ಲಾ? ಕಷ್ಟಪಟ್ಟು ಎತ್ತದ ಬಾವಿಯಿಂದ ನೀರೆತ್ತಿದ್ದೆ. ನಂಜುಂಡಪ್ಪ ದುಗ್ಗಾಣಿ ಕೊಟ್ಟಿದ್ದ ಅವ್ವ. ದರಿದ್ರ ಮುಂಡೆದೆ, ನಡಿ ನಡಿ ಒಳಗೆ. ನೋಡಿದ್ರೆ ನಿಮ್ ಮಗನ್ನ ಅವತ್ತು ನಮ್ ಪುಣ್ಯ ಕೇಳೇ ಇಲ್ಲ. ನಂದೇಶನ್ ಪ್ರಸಾದ ತಿನ್ನು ಪ್ರಚಂಡ ಮಗ ಹುಡ್ತಾನೆ ಅಂದ್ರಿ. ಇವನು ಹುಡ್ದ ನಿಮಗ್ ಪಾರ್ಶ್ವವಾಗಿ ಬಡೀತು. ನಮ್ಮನೆಗೆ ದರಿದ್ರ ಬಂದು ಬಿಡಿತ್ತು. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಅವ. ಕಬ್ಬನ ಕಥೆಯಿಂದ ಮನೆ ತನಕ ದುಗ್ಗಾಣಿನ ಕೈನಲ್ಲೇ ಇಟ್ಕೊಂಡ್ ಬಂದಿದ್ದೀನಿ. ಅಪ್ಪ ಅಪ್ಪ, ನೀನ್ ನಾಣೆ ಆಗು ನಿಜಪ್ಪ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜೋಬ್ನಲ್ಲಿ ಇಟ್ಕೊಂಡು ಬರ್ಬೇಕು. ಕೈಯಲ್ಲಿ ಹಿಡ್ಕೊಂಡು ಕಪ್ಪಿ ಹಾಕಿ ಕುಳ್ಕೊಂಡು ಬರಬಾರದು. ಅದಕ್ಕೆ ಕಣ ಎಲ್ಲ ನಿನ್ನ ಪೆದ್ದ 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 ಅನ್ನೋದು. ಅಪ್ಪ, ಅಮ್ಮ ಹೇಳ್ದಾಗೆ ಇನ್ನೊಂದ್ಸಲ ಭದ್ರವಾಗಿ ಜೇಬಲ್ಲೇ ಇಟ್ಕೊಂಡ್ ಬರ್ತೀನಪ್ಪ. ಅಪ್ಪ ಅಪ್ಪ, ಕಪ್ಪಿ ಹಾಕಿ ಕುಣ್ಕೊಂಡ್ ಬರಲ್ಲ ಅಪ್ಪ. ತಗೋ ರಾಜ್ಕುಮಾರಿ, ಇದನ್ನ ಬಾಯಿ ಇಟ್ಕೊಂಡು ಚಿಪ್ಪಿಸ್ರೆ ನಗುನು ಬಂದ್ಬಿಡುತ್ತೆ, ಪಾತ ಬಂದ್ಬಿಡುತ್ತೆ. ತೆಗೆದುಕೋ ಮಗಳೇ. ಸಾರ್ವಭೌಮರ ಅಡಿದಾವರಿಯಲ್ಲಿ ಸೇನಾಪತಿ ಚಂಬುಕರಂಗನ ಒಂದೇ ಒಂದು ಕೋರಿಕೆ. ಓ, ನಿಮ್ಮ ಕುಮಾರ ಪ್ರಯತ್ನಿಸುತ್ತಾನೆಂದು ತಾನೆ? ಆ ಧಾರಾಳವಾಗಿ ಆಗಬಹುದು. ಗಂಗಣ್ಣ ಗಂಗಣ್ಣ, ಹುಲ್ಲಿನ ಕಂತೆ ತಂದಿದ್ದೀನಿ. ಕಾಣಕ್ಕೆ ಗೇಣುದ್ದ ಇದ್ರು ದೋಣಿ ದಪ್ಪದ ಒರೆನೆ ತಂದಿದ್ದೀಯೇ, ಬಲಾರೆ ಕುಳ್ಳ. ಪುರುಷರತ್ನ ಇದೆಲ್ಲ ಸಿಕ್ತು ನಿಂಗೆ? ನಾವು ಹುಲ್ ಕುಯ್ಯೋವಾಗ ಅದ್ರ ಜೊತೆಗೆ ಇದು ಬಂದಿರ್ಬೇಕು. ಪುರುಷರತ್ನ ಅಂದ್ರೆ ಏನು ಗಂಗಣ್ಣ? ಇದು ಭಾರಿ ಅಪರೂಪ ಮಗ. ನಮ್ಮ ಮಠದ ಗುರುಗಳು ಹೇಳ್ತಾರೆ, ಪ್ರತಿ ಹುಣ್ಮೆ ಇದರಿಂದ ಒಂಥರ ಸುವಾಸನೆ ಹೊರಡ್ತದಂತೆ. ಈ ಸುವಾಸನೆ ಕೈಲಾಸಕ್ಕೂ ಮುಟ್ತದಂತೆ. ಇದನ್ನ ಮೇಯೋ ಸಲುವಾಗಿ ಆ ಶಿವನ ವಾಹನ ನಂದೀಶ್ನೆ ಇದ್ ನೋಡ್ಕೊಂಡ್ ಭೂಲೋಕಕ್ಕೆ ಬರ್ತಾನಂತೆ.
ನಮ್ಮ ಅವನಾಣೆಗೂ ಹಂಗಾರೆ ಒಳ್ಳೆ ಸಮಯ ನೋಡ್ಕೊಂಡಿದ್ದು ಆ ನಂದೀಸ ಭೂಲೋಕಕ್ಕೆ ಬಂದಾಗ ಅವನು ಹಿಡ್ದು ಅವನು ಮೂಗ್ದಾರ ಹಾಕಿ ನಮ್ ಹೊಲ ಗದ್ದೆಲೆಲ್ಲ ಚೆನ್ನಾಗಿ ಉತ್ಬಿಟ್ರೆ ಹೊಸ ಬೆಳೆ ಬೆಳಿಬಹುದು ಅಲ್ವಾ ಗಂಗಣ್ಣ? ಅಯ್ಯೋ ಪೆದ್ದೆ, ನಂದೀಸ ದ್ಯಾವ್ರು ಕಣೋ, ಅವನು ಹೊಲ ಉಳಕ್ ಬಿಟ್ರೆ ಬದುಕ್ತಾರ? ಆ ಮಾನ್ ಭಾವನ್ನ ಸೂಕಂಗ್ ಮುಟ್ಟಿದ್ರೆ ಸಾಕು, ಶಾಪ ತಾಪ ಎಲ್ಲ ಮಠಮಾಯ ಆಗೋಗ್ತದೆ. ಮಲ್ಲಿ, ನಮ್ ಕುಳ್ಳಣಂಗೆ ಪೊಗಡೋಸ್ತಾಗ ಒಂದು ಉಂಡೆ ಬೆಣ್ಣೆ ತತ. ಈ ಬೆಣ್ಣೆ ಯಾಕೆ ಗಂಗಣ್ಣ? ಬೆಳಿಗ್ನಿಂದ ಕಷ್ಟಪಟ್ಟಿದ್ಯಪ್ಪ, ತಕೊಂಡು ಹೋಗು ಮಗ. ಕೊಡವ ಬರ್ತೀನಿ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜಾಬ್ನಲ್ಲಿ ಇಟ್ಕೊಂಡು ಬರ್ಬೇಕು. ಅವ್ವ, ನೀ ಹೇಳಿದ್ದೆಲ್ಲ ಭದ್ರವಾಗಿ ಜೇಬಲ್ಲಿ ಇಟ್ಕೊಂಡ್ ಬರ್ಬೇಕು ಅಂತ ಇಟ್ಕೊಂಡ್ ಬಂದಿದ್ದೀನಿ ಅವ್ವ. ಏನು ಬೆಣ್ಣೆ? ಎಲ್ಲಿ? ಇಲ್ಲಿ. ಅಯ್ಯೋ ಪೆದ್ದ, ಇದನ್ ಯಾರಾದ್ರೂ ಜೋಬಲ್ಲಿ ಇಟ್ಕೊಂಡ್ ಬರ್ತಾರೇನೋ? ನೀರಲ್ಲಲ್ವಾ ಇಟ್ಕೊಂಡ್ ಬರ್ಬೇಕು. ಸರಿ ಅವ್ವ. ನೀರಲ್ಲಿ ಇಟ್ಕೊಂಡ್ ಬರ್ಬೇಕು, ನೀರಲ್ಲಿ ಇಟ್ಕೊಂಡ್ ಬರ್ಬೇಕು, ನೀರಲ್ಲಿ ಇಟ್ಕೊಂಡ್ ಬರ್ಬೇಕು. ನೋಡಪ್ಪ, ನಮ್ ಕಾಲನ ಬೇರೆ, ನಿಮ್ ಕಾಲನ ಬೇರೆ. ನಾನು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅವ್ರೊಂದು ಏನೋ ಮಾಡ್ತಾ ಇರ್ತಾರ. ಒಟ್ಟ ಕಾಲ ಸುಖ ಇಲ್ಲಪ್ಪ. ನೀ ಹೇಳಿದ ದುಡಿಮೆ ಎಲ್ಲ ಮಾಡಿದೀನಿ, ದುಗ್ಗಾಣಿ ಕೊಡು. ನೋಡಪ್ಪ ಕೊಳ್ಳಪ್ಪ, ನೀನ್ ಮಾಡಿದ ದುಡಿಮೆಗೆ ನಂತ ಕೊಡಾಕೇನಿಲ್ಲ. ತಗ ಇದನ್ನ. ದುಗ್ಗಾಣಿ? ಇದೇ ದುಗ್ಗಾಣಿ. ಇದೇನಾ? ಅವ್ವ, 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 ತಗೋ ತಗೋ ಅವ್ವ. ಏನದು? ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ? ತಗೋ. ಅಯ್ಯೋ, ಅನ್ಯಾಯವಾಗಿದ್ರೆ ಪ್ರಾಣ ತೆಗೆದು ಬಿಟ್ಟಿಯಲ್ಲೋ. ಇದನ್ ಯಾರಾದ್ರೂ ನೀರಲ್ಲಿ ಇಟ್ಕೊಂಡು ಬರ್ತಾರೇನೋ? ಚೀಲದಲ್ಲಿ ಹಾಕಿ ಹಗ್ಗ ಕಟ್ಟಲ್ವೇ ತರಬೇಕು. ಬ್ರಹ್ಮ ವಿಷ್ಣು ಶಿವಾತ್ಮಿಕೆ ಇಡಾ ಪಿಂಗಳಿ ಆ ಮಧ್ಯ ಮೃಣಾಳಿ ದುರೂಪಿಣಿ ರುಂಡಮಾಲಿನಿ ಯಂತ್ರ ಮಂತ್ರ ತಂತ್ರ ಚಮತ್ಕಾರ ಜಟಾಕುಂಭಧ್ವಜ ಪಿಶಾಚಿ ಉದ್ಭವ ತವೋದ್ಭವ ಜಟಾಕುಂಭಧ್ವಜ ಪಿಶಾಚಿ ಮಮ ಕೀರ್ತಿ ಕಾರಣಾರ್ಥಂ ಮಮ ರಾಜಸಿಂಹಾಸನ ಪ್ರಾಪ್ತ್ಯರ್ಥಂ ರಾಜಕುಮಾರಿ ಮುಖಕಮಲ ಪ್ರಫುಲ್ಲಿತಾರ್ಥಂ ಕೋಕಿಲ ಕಂಠ ವಾಕ್ ಪ್ರಾಪ್ತ್ಯರ್ಥಂ ಕಡು ಶಾಪ ನಿವಾರಕ ಸಕಲ ಕಂಟಕ ಪರಿಹಾರಕ ತಂತ್ರ ತಾರಕ ರಸಾಯನಂ ದೇಹಿ. ಕೃತಾರ್ಥನಾದಿ. ವಿಶ್ವಾಮಿತ್ರ ಗೋತ್ರೋದ್ಭವಸ್ಯ ಮಾರಕ ಬ್ರಹ್ಮ ವಂಶ ಸಂಭೂತ ಕಿಂಕಿಣಿ ಶರ್ಮನ್ ಅಹಂಭೋ ಅಭಿವಾದಯೇ. ಚಕೋರೆ, ಚರ್ವಾಕೆ, ಚಪಲಾಕ್ಷಿ, ನೋಡಿ ಇಂದು ಈ ಕಿಂಕಿಣಿ ಶರ್ಮನ ವಿಜಯೋತ್ಸವ.
ಈ ಸಿದ್ಧರಸ ಸೇವನೆಯಿಂದ ರಾಜಕುಮಾರಿಗೆ ವಾಕ್ ಪ್ರಾಪ್ತಿ ಖಚಿತ. ಮರು ಮುಹೂರ್ತವೇ ನನಗೆ ವೈಭವೋಪೇತ ಪಾಣಿಗ್ರಹಣ, ಮರು ಮುಂಜಾನೆ ನನ್ನಿಂದ ಈ ಶಿವಪುರಿಯ ಸಿಂಹಾಸನಾರೋಹಣ. ಸಾರ್ವಭೌಮ, ರಾಜಕುಮಾರಿಯ ಕಲ್ಯಾಣಕ್ಕಾಗಿ ನನ್ನ ಸರ್ವ ಶಕ್ತಿಯನ್ನು ಬಲಿಕೊಟ್ಟು ನಾ ಪಡೆದು ತಂದಿರುವ ಈ ಪಾಯಸ ಹೋಮಕುಂಡದಿಂದ ಉದ್ಭವಿಸಿದ ಸಿದ್ಧರಸ. ನಿನ್ನ ಮಗಳು ಇದನ್ನು ಸೇವಿಸದೊಡನೆಯೇ ನಿನ್ನ ಭವಿಷ್ಯದಾಗಸದಲ್ಲಿ ಭಾಗ್ಯತಾರ ಶುಭೋದಯ. ತಮ್ಮ ಅದ್ಭುತ ಪ್ರಯತ್ನದಿಂದ ನಮ್ಮ ಚಿಂತೆ ಕಳೆದರೆ ತಮ್ಮ ಅಡಿದಾವರೆಗಳಲ್ಲಿ ನಾನೆಂದೆಂದಿಗೂ ಚಿರಋಣಿ. ನೀಡಿ ಮಹಾ. ಆಗದು ಪಶುಪತಿ, ಆಗದು. ಶುಚಿರ್ಭೂತಳಾಗಿ ಸರ್ವಾಲಂಕೃತ ಭೂಷಿತೆಯಾಗಿ ನಿನ್ನ ಪುತ್ರಿಯೇ ಇಲ್ಲಿಗೆ ಬರಬೇಕು, ನನ್ನ ಪಾದಗಳಿಗೆ ಮಣಿಯಬೇಕು, ನನ್ನ ಕೈಯಿಂದಲೇ ಈ ಪ್ರಸಾದವನ್ನು ಕೊಳ್ಳಬೇಕು. ಭದ್ರದೇವರೇ, ಹೃದಯದಲ್ಲಿ ನನ್ನನ್ನೇ ಧ್ಯಾನಿಸುತ್ತಾ ಇದನ್ನು ಸೇವಿಸಬೇಕು. ಈ ಕಿಂಕಿಣಿ ಶರ್ಮನ ತಂತ್ರಶಕ್ತಿ, ನನ್ನೆದೆಯಲ್ಲಿನ ರಾಜಭಕ್ತಿ ಜಗತ್ ಜಾಹೀರಾಗಬೇಕು. ಇದೇ ನಮ್ಮ ಅಪೇಕ್ಷೆ. ಗುರುವರಿಯರ ಪಾದಕ್ಕೆರಗಿ ಭಕ್ತಿಯಿಂದ ಇದನ್ನು ಸ್ವೀಕರಿಸಮ್ಮ. ಸ್ವಲ್ಪ ತಾಳು ರಾಜಕುಮಾರಿ. ರಾಜನ್, ಅಂದು ಇದೇ ಆಸ್ಥಾನದಲ್ಲಿ ಯೋಗೀಶ್ವರ ಗಣನಾಥರು ಅಪ್ಪಣೆ ಕೊಡಿಸಿದ್ದು, ನೀನದಕ್ಕೆ ಬದ್ಧನಾಗಿ ಶಿವನಲ್ಲಿ ಆಣೆ ಮಾಡಿದ್ದು ಇನ್ನೂ ನಿನ್ನ ನೆನಪಿನಲ್ಲಿದೆಯಷ್ಟೇ. ಅಂದರೆ ತೊಂದರೆ ಏನಿಲ್ಲ. ವಾಕ್ ಪ್ರಾಪ್ತಿಯಾದೊಡನೆ ಶಿವನಲ್ಲಿ ನೀನು ಮಾಡಿದ ವಾಗ್ದಾನದಂತೆ ಮರು ಮುಹೂರ್ತದಲ್ಲಿಯೇ ನನ್ನೊಂದಿಗೆ ಈ ಅಪೂರ್ವ ಸುಂದರಿಯ ಪಾಣಿಗ್ರಹಣ, ನನ್ನಿಂದ ಈ ರಾಜಸಿಂಹಾಸನಾರೋಹಣ, ವಾನಪ್ರಸ್ಥಾಶ್ರಮಕ್ಕೆ ನಿನ್ನ ಪಯಣ. ರಾಜಪುತ್ರಿ, ಕೊಬ್ಬಿದ ಹೆಣ್ಣೆ, ಮಾತು ಬರದ ಮೂಕಿಯಾಗಿರುವಾಗಲೂ ನಿನಗಿಷ್ಟೊಂದು ಹಮ್ಮು. ಇಂದು ನನ್ನ ರಾಣಿಯಾಗಲು ನಿರಾಕರಿಸಿದ ನೀನು ಒಂದು ದಿನ ನನ್ನ ಕಾಲ್ ತೊತ್ತಾಗಲೇಬೇಕು. ಇಂದು ನನಗಾದ ಅವಮಾನಕ್ಕಾಗಿ ಒಂದು ದಿನ ನನ್ನ ಪಾದದಡಿಯಲ್ಲಿ ಬಂದು ಬೀಳಲೇಬೇಕು. ಈ ಇಡೀ ಶಿವಪುರಿ ಕ್ಷೋಭೆಗೀಡಾಗಿ ಈ ರಾಜ್ಯಲಕ್ಷ್ಮಿ ನನ್ನ ಅಂಗಾಲು ನೆಕ್ಕಬೇಕು. ಹಾಗಾಗದಿದ್ದಲ್ಲಿ ಈ ಕಿಂಕಿಣಿ ಶರ್ಮ ವಿಶ್ವಾಮಿತ್ರ ಗೋತ್ರೋದ್ಭವನೂ ಅಲ್ಲ, ಮಾರಕ ಬ್ರಹ್ಮ ವಂಶಜರೂ ಅಲ್ಲ, ಜಗಜರೆವ ಜಾರ ಪುತ್ರ, ಮಾನವಿಲ್ಲದ ಹೀನ ನಪುಂಸಕ. ಜೈ ರುಂಡ ಮಾಲಿನಿ. ಒಳ್ಳೆ ಭರ್ಜರಿ ಹಗ್ಗ ಕಟ್ಕೊಂಡೆ ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ, ಮೂಟೆ ಒಳಗೆ ಏನೈತೆ? ಒಂದ್ ವಾರದಿಂದ ಹುಣಸೂರೈನ್ ತೋಟದಾಗೆ ಹುಣಸೆ ಹಣ್ಣು ಬಡ್ದೆ ತಗೊಂಡಾಗಲೇ ಕುಳ್ಳ ಅಂತ ಒಂದ್ ಮೂಟೆ ರಾಗಿ ಕೊಟ್ಟ. ಕೊಡೋನ್ ಕೊಟ್ಟ, ಒಳ್ಳೆ ತರಲೆ ಮಾಡ್ಕೊಟ್ಟಲ್ಲ. ಅವನೇ ಹೇಳಿದ ಹಗ್ಗ ಕಟ್ಕೊಂಡು ಹೇಳ್ಕೊಂಡು ಹೋಗು ಅಂತ. ನಮ್ಮ ಅವ್ವೆ ಹೇಳಿದ್ಲು, ಯಾರ್ ಏನೇ ಕೊಟ್ರು ಹಗ್ಗ ಕಟ್ಟಿ ಹೇಳ್ಕೊಂಡ್ ಬಾ ಅಂತ. ಎಳ್ಕೊಂಡ್ ಹೋಗೋನು ಹೋಯ್ತೀಯ, ಒಸಿ ಹಗ್ಗನ ಉದ್ದ ಬಿಟ್ಕೊಂಡು ಹೇಳ್ಕೊಂಡು ಹೋಗು. ಎಳಿಯಾಕು ಆಯಾಗಿರುತ್ತೆ, ಮೂಟೆನು ಮನೆ ಸೇರುತ್ತೆ. ಹಂಗ ಸರಿ ಸರಿ.
ನಿನ್ನ ಹೆತ್ತ ಪುಣ್ಯಕ್ಕೆ ನೀನು ತಂದಿದ್ದು ಕೊಟ್ಟಿದ್ದು ಎರಡು ಸಾಕು. ಹೋಗು ಆಚೆಗೆ. ಎಲ್ಲಾದ್ರೂ ದೂರ ಹೋಗಿ 4 ಜನರ ಕೈಲಿ ಛೀ ಥೂ ಅನ್ಸ್ಕೊಂಡ್ರೇನೆ ನೀನು ಬುದ್ಧಿ ಬರೋದು. ನೆರೆಹೊರವರಿಗೆ ಸರಿಸಮಾನವಾಗಿ ಬದುಕೋ ಯೋಗ್ಯತೆ ಸಂಪಾದನೆ ಮಾಡೋವರೆಗೂ ನೀನು ಈ ಮನೆಗೆ ಬರಬೇಡ. ಈ ನಿನ್ನ ಪೆದ್ದ ಮುಖಾನ ನನ್ಗೆ ತೋರಿಸ್ಬೇಡ. ನೀನು ನನ್ನ ಪೆದ್ದ ಅಂತ ಹೇಳಿ ಹೊಡೆದು ಮನೆಯಿಂದ ಆಚೆ ತಳ್ತಾ ಇದೀಯಾ? ಜ್ಞಾಪಕದಲ್ಲಿ ಇಟ್ಕೋ, ನಾನು ಒಂದಿನ ಗೆಲ್ತೀನಿ, ಗೆದ್ದುಬಿಟ್ಟೆ ಈ ಮನೆಗೆ ಬರ್ತೀನಿ. ಅಪ್ಪ